ಈ ಧನುರ್ಮಾಸದಲ್ಲಿ ನಾಲದುರ್ಗ ಪರಮೇಶ್ವರ ದೇವಸ್ಥಾನಕ್ಕೆ ವಾರದಲ್ಲಿ 1 ದಿವಸ ಹೋಗ್ತಾ ಇದ್ದ. ಅದು ಯಾವ ದಿವಸ ಅಂತ ಇಲ್ಲ, ಅವರ ಫ್ರೆಂಡ್ಸ್ಗಳು ಹೇಳಿದ ದಿವಸ ಹೋಗ್ತಾ ಇದ್ದದ್ದು. 10 ಗಂಟೆಗೆ ಮಲಗುವುದಕ್ಕಿಂತ ಮೊದಲು ಎಲ್ಲ ಡ್ರೆಸ್ ಎಲ್ಲ ಇಂಥ ಡ್ರೆಸ್ ನನಗೆ ಬೇಕು ಅಂತ ಹೇಳಿ ಅದನ್ನು ತೆಗೆದಿಡಿಸಿ ಅವ ಮಲಗಿದ. ಬಂದು ಸೈಕಲ್ಗೆ ಫಿಟ್ ಮಾಡುವ ಲೈಟ್ ಇಟ್ಕೊಂಡು ಬರ್ತಾನೆ. ಅವನೇ ಮಾಡಿದಂತಹ ಲೈಟ್ ಅದು. ಆ ಟೀ ಮಾಡುವ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಮನ್ವಿತ್ ಅಂತೇಳಿ ಫೋನ್ ಮಾಡಿದ. ಹೀಗೆ ಏನು ಸುಮಂತ್ ಬರಲಿಲ್ಲ. ಇಲ್ಲಿ ಬಂದು ಜನ ಎಲ್ಲ ಸೇರಿ ಮತ್ತೆ ನೋಡುವಾಗ ಸ್ವಲ್ಪ ರಕ್ತದ ಕಾಲ ಎಲ್ಲ ದಾರಿ ಉದ್ದಕ್ಕೂ ಇತ್ತು, ಬಾಗಿ ಕೆಳವರೆಗೆ ಇತ್ತು. ಲೈನ್ ನೋಡಬೇಕು, ನನ್ನ ಆಸೆ ಈಡೇರಿತು ಅಂತೆಲ್ಲ ಹೇಳ್ತಾ ಇದ್ದ. ಈಗ ಹೋಗು ಮಾರೆ, ನಾನಾದರೂ ಹೋಗಲಿಲ್ಲ, ನಿನಗಾದರೂ ಹೋಗೋ ಯೋಗ ಬಂತಲ್ಲ ಅಂತ ಹೇಳ್ತಾ ಇದ್ದಾನೆ. ಭಜನಾ ಮಂಡಳಿಯ ದೇವಸ್ಥಾನದ ಅಧ್ಯಕ್ಷ ಉಮೇಶ್ ಶೆಟ್ಟಿ ಅಂತ ಹೇಳುವವರು ಫೋನ್ ಮಾಡಿದ್ರು. ಹರ್ಷನ ದೇವಸ್ಥಾನದಿಂದ ಬಂದ ಒಬ್ಬ ಹುಡುಗ ಇವತ್ತು ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಬರಲಿಲ್ಲ, ಮಿಸ್ಸಿಂಗ್ ಆಗಿದ್ದಾನೆ ಅಂತ. ಒಂದು ಕಡೆ ಕಳೆದ ಬಾರಿ ಮಚ್ಚಿನದಲ್ಲಿ ಚಿರತೆಗಳಿದೆ, ಆಮೇಲೆ ಪಡಂಗಡಿಯಲ್ಲಿ ಚಿರತೆಗಳಿವೆ ಅಂತ ಸುದ್ದಿ ವ್ಯಾಪಕವಾಗಿ ಹರಡಿತ್ತು. ಏನಾದರೂ ಆಗಿರ್ಬೋದು ಅಂತ ಹೇಳಿ ಅಲ್ಲಿಂದ ಮನೆಯಿಂದ ತಕ್ಷಣ ನಾನು ಹೊರಟು ಬಂದೆ. ತಕ್ಷಣ ಎಲ್ಲ ಯುವಕರಾಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಯವರಾಗಿರ್ಬೋದು, ರಿಕ್ಷಾ ಚಾಲಕರಾಗಿರ್ಬೋದು, ಎಲ್ಲ ಸಾರ್ವಜನಿಕರು ಸೇರಿಕೊಂಡು ಹುಡುಕಾಟ ಆರಂಭಿಸಿದೆವು. ನಿನ್ನೆ ಸುಮಾರು ರಾತ್ರಿ 10-11 ಗಂಟೆವರೆಗೆ ಪೊಲೀಸ್ನವರಿಗೆ ಬೇಕಾದಂಥ ಎಲ್ಲ CCTV ಫುಟೇಜ್ಗಳಾಗಿರ್ಬೋದು, ಅಗತ್ಯ ವ್ಯವಸ್ಥೆಗಳೆಲ್ಲವನ್ನು ಕಲ್ಪಿಸಿದ್ದೇನೆ. ನಮ್ಮ ಗ್ರಾಮದಲ್ಲೇ ನಡೆದಿರುವಂಥ ಘಟನೆ ಜನರನ್ನು ದಿಗ್ಭ್ರಮೆಗೊಳಿಸಿದೆ.